ಮುಂದೆ ಹೋಗ್ಬೇಡಿ, ಮುಂದೆ ಹೋಗ್ತಾ ಹೋಗ್ತಾ ಬರ್ತಿದ್ದಾರೆ. ಮೊದಲೇ ಬರಬೇಕಿತ್ತು. ಸ್ವಲ್ಪ ಹಿಂದೆ ಬಾಗ್ರು, ಚೂರು ತಲೆ ಮೇಲೆ ಬಂದ್ರೆ ಹಿಂಗೆ ಚೂರು ಹಿಂದೆ ಹಿಂದೆ ಅವ್ರೇನು ಮಾಡೋಕ್ಕಾಗಿರಲಿಲ್ಲ. ನಾವೀಗ ಓಪನ್ ಮಾಡಿದ್ದೀವಿ. ನಾವು ಮುಂದಕ್ಕೆ ಏನಾದರೂ ಅಮೆಂಡ್ಮೆಂಟ್ ಮಾಡಿ ನಿಮ್ಗೆ ಏನು ಬೇಕೋ ನಾವು ಸಹಾಯ ಮಾಡ್ತೀವಿ. ವಿ ವಿಲ್ ನಾಟ್ ಅಲೌ ದೋಸ್ ಇನ್ಸ್ಟಿಟ್ಯೂಷನ್ ಟು ಕಮ್. ವಾಟ್ ಎವರ್ ವಿ ಕಾಲ್ಡ್ ಬಿಕಾಸ್ ಅಪ್ಲಿಕೇಶನ್ನ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಮಾಡಿದ್ರೆ ಪ್ರತಿ ವರ್ಷವೂ ಮುಂದಕ್ಕೆ ಹೋಗ್ತಾ ಇದೆ. ಈಗ ಏನು ಫರ್ದರ್ ಏನು ನಾವು ಕರಿತೀವಿ, ಇನ್ನೂ ಬೇಕಾದಷ್ಟು ಎಲ್ಲ ಪೋಸ್ಟ್ಗಳು ಫಿಲಪ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಸ್ಟೇಜ್ಗೆ ಹೋಗ್ತಾ ಇದೆ. 15% ಎಕ್ಸ್ಕ್ಲೂಸಿವ್ ಅವ್ರು ಕೊಟ್ಟರು. ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮತ್ತು ಅಗ್ರಿಕಲ್ಚರ್ ಟೆಕ್ನಾಲಜಿ ನಮ್ಮ ICAR ಅವ್ರದ್ದು ಸ್ಟೇಟ್ ಇದೆ ಸರ್. ಫಸ್ಟ್ ಇವಾಗ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ನಮಗೆ ICAR ಅಕ್ರಿಡಿಟೆಡ್ ಸ್ಟೂಡೆಂಟ್ಸ್ಗೆ ಮತ್ತು ಅವ್ರಿಗೆ ಸೇರಿಸಿ ಕೊಡ್ತಾರಲ್ಲ. ಈ ಬಾರಿ ಎಕ್ಸಾಮ್ ಅಲ್ಲಿ ಯಾರು ವೆಲ್ ಪರ್ಫಾರ್ಮ್ ಮಾಡ್ತಾರೆ ಮುಂದಕ್ಕೆ ಅಮೆಂಡ್ಮೆಂಟ್ ಮಾಡಿ ಇಲ್ಲಿ ICAR ಅಕ್ರಿಡಿಟೆಡ್ ಸ್ಟೂಡೆಂಟ್ಸ್ಗೆ ಇರೋದು 101 ಸೀಟ್ ಅಷ್ಟೇ ಸರ್. 15% 101 ಸೀಟಲ್ಲಿ ಅಷ್ಟೇ ಇರೋದು. ಇಲ್ಲಿ 15% ಇಲ್ಲಿ AICT ಮತ್ತು ಬಿ ಬಯೋಟೆಕ್ನಾಲಜಿ ಕೊಟ್ಟಿರೋದ್ರಿಂದ ಒಂದು ಬಿ ಬಯೋಟೆಕ್ನಾಲಜಿ AICT 860 ಜನ ಔಟ್ಪುಟ್ ಆಗ್ತಾರೆ. ನಾವು ಇಡೀ 4 ಡಿಗ್ರೀಸು ICAR ಸೇರಿಸಿದ್ರೆ ನಾವು 400 ಜನ ಔಟ್ಪುಟ್ ಆಗೋದು. ಒಂದು ಡಬಲ್ 1 to ಡಬಲ್ ಇದೆ. ಅವ್ರಿಗೆಲ್ಲ ಅಪ್ಲಿಕೇಶನ್ ಹಾಕೋದು ಕೊಟ್ಟಿರೋದ್ರಿಂದ ಇಲ್ಲಿ ಬರೀ 101 ಸೀಟ್ ಇರೋದ್ರಿಂದ ಇಲ್ಲಿ ಹೆಚ್ಚು ಸೀಟ್ ಅವ್ರೇನಾದರೂ ತಗೊಂಡ್ರೆ ನಾವೇನು ಜೆನ್ಯೂನ್ ಆಗಿ ಕಷ್ಟಪಟ್ಕೊಂಡು ಇದೇ ಡಿಗ್ರಿ ಎಷ್ಟಿದೆಯಪ್ಪ? ಸರ್ 101 ಸೀಟ್ ಅಷ್ಟೇ ಇರುತ್ತೆ. 15% ಇವಾಗ ಅವರು ಬಂದರೆ ಇಲ್ಲಿ ನಮ್ಮಲ್ಲಿ 5ನೇ ಸೀಟಾಗಿ 10ನೇ ಸೀಟಾಗಿ ನಮ್ಮ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಭಾಳ ದೊಡ್ಡ ಇಂಜಸ್ಟಿಸ್ ಸರ್. 10 ವರ್ಷದಿಂದ ಯಾವುದೇ ರೀತಿ ರಿಕ್ರೂಟ್ಮೆಂಟ್ ಆಗಿಲ್ಲ ಸರ್. 101 ಏನು ಸೀಟ್ಸ್ ಇದೆಯಲ್ಲ ಸರ್, ಅದಕ್ಕೆ ಇವರು ಕಾಂಪೀಟ್ ಮಾಡ್ತಾರೆ, ಅವರು ಕಾಂಪೀಟ್ ಮಾಡ್ತಾರೆ. ಅದಕ್ಕೆ ಸರ್ ಹೈ ಸ್ಪೀಡಲ್ಲೇ ಇದೆಯಲ್ಲ, ಇಂಜಿನಿಯರಿಂಗ್ ಕೋರ್ಸ್ ಇಸ್ ನಾಟ್ ಈಕ್ವಲ್ ಟು ನನಗೂ ಅರ್ಥ ಆಗ್ತದೆ. ಐ ಆಲ್ಸೋ ಅಗ್ರಿ ವಿತ್ ಯು. ಅವ್ರು ಇಂಜಿನಿಯರಿಂಗ್ ಹಿಂದೆ ಮಾಡಿಬಿಟ್ಟಿದ್ದಾರೆ. ಆ BJP ಅವರು ಕೈಲಿ ನಿಮ್ಮ ಕೈಲಿ ಮಾಡಿಸ್ಕೊಳಕ್ಕಾಗಲಿಲ್ಲ. ಕೃಷ್ಣ ಬೈರೇಗೌಡರು ಅಷ್ಟೋ ಇಷ್ಟು ನಿಮ್ಮ ಈಗೂ ಅದಕ್ಕೇನೋ ಒಂದು ದಾರಿ ಕಂಡಿಲ್ಲ. ಇದ್ವಿ ಸ್ವಲ್ಪ ತಾಳ್ಮೆ ಇರಿ. ಈ ಸ್ಟ್ರೈಕು ಪೈಕೆಲ್ಲ ಬಿಟ್ಬಿಡಿ. ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀರಾ, ITBT ಹತ್ರ ಮಾತಾಡ್ತೀರಾ, we will sort out your problem. ಸೀಟು ಜಾಸ್ತಿ ಇದ್ದು ಕಣ್ಣು ಕಾಣಲಿ ಬರೋದು ನನಗೆ. ಆಗೋರಿ ಬಿಡಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತೀನಲ್ಲ. ಇದೊಂದು 100 ಪೋಸ್ಟ್ ಹಾಕ್ಬಿಡ್ತಾರೆ. ಅವರು ಮಾಡ್ತಾರೆ, ನೀವು ಮಾಡ್ತಾರೆ. ಮುಂದಕ್ಕೆ ನಾನು ಇದನ್ನು ಸೆಪರೇಟ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಅವ್ರು ಬಂದು ಡ್ರಾಮಾ ಮಾಡ್ತಿದ್ದಾರೆ. ಅವ್ರ ಡ್ರಾಮಕ್ಕೆಲ್ಲ ಅವ್ರಿಗೆ ಸೊಲ್ಯೂಷನ್ ಕೊಡೋಕ್ಕೆ ಟೀಕೆಗಳೆಲ್ಲ ಸಾಯ್ತವೆ, ಕೆಲಸಗಳು ಉಳಿತವೆ. ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ. ಎಲ್ಲ ವಿಡ್ರಾ ಮಾಡಿ ನಾವು ಫೈಲ್ ತರಿಸಿ ನೋಡ